ಸಾಲು ಸಾಲು ಹಬ್ಬಗಳು ಸಮೀಪಿಸುತ್ತಿರುವ ಈ ಸಂದರ್ಭದಲ್ಲೇ ಅಡುಗೆ ಮನೆಯ ಪ್ರಮುಖ ಪರಿಕರವಾದ ಈರುಳ್ಳಿ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿರುವುದು ಜನಸಾಮಾನ್ಯರ ಕಣ್ಣಲ್ಲಿ ನೀರು ತರಿಸಿದೆ. ದೇಶಾದ್ಯಂತ ಈರುಳ್ಳಿ ಬೆಲೆಯಲ್ಲಿ ಶೇಕಡ 40ರಿಂದ 45 ರೂಪಾಯಿವರೆಗೆ ಜಿಗಿತ ಕಂಡು ಬಂದಿದ್ದು, ಕೆಲ ದಿನಗಳ ಹಿಂದೆ 35 ರೂಪಾಯಿಗೆ ಸಿಗುತ್ತಿದ್ದ ಕೆಜಿ ಈರುಳ್ಳಿ ಈಗ 50ರಿಂದ 70 ರೂಪಾಯಿಗೆ ತಲುಪಿದೆ ಅಂತ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಬೆಲೆ ಏರಿಕೆಗೆ ಕಾರಣವೇನು ಅಂತ ನೋಡೋದಾದ್ರೆ, ಬೇಡಿಕೆ ಹೆಚ್ಚಾಗಿರೋದಕ್ಕಿಂತ ಹೆಚ್ಚಾಗಿ ದಾಸ್ತಾನಿನಲ್ಲಿ ಉಂಟಾಗಿರುವ ಕುಸಿತ ಹಾಗೂ ಹೊಸ ಫಸಲಿನ ಆಗಮನದ ವಿಳಂಬವೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕಟಾವಾಗುವ ಹಿಂಗಾರು ಬೆಳೆಯೇ ಅಕ್ಟೋಬರ್ ವರೆಗೆ ಪ್ರಮುಖ ಪೂರೈಕೆಯ ಮೂಲವಾಗಿದೆ. ಆದರೆ ಶೀತಲೀಕರಣ ಗೃಹಗಳಲ್ಲಿ ಸಂಗ್ರಹಿಸಿದಂತ ಹಳೆಯ ದಾಸ್ತಾನು ಈಗ ಖಾಲಿಯಾಗುತ್ತಿದ್ದು, ಶೇಕಡವಾರು ಲೆಕ್ಕದಲ್ಲಿ ಬೆಲೆ ಗಗನಕ್ಕೇರಿದೆ. ಮಹಾರಾಷ್ಟ್ರದ ನಾಸಿಕ್ ಹಾಗೂ ದಕ್ಷಿಣದ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮುಂಗಾರು ಮಳೆಯ ವ್ಯತ್ಯಯದಿಂದಾಗಿ ಬಿತ್ತನೆ ಹಾಗೂ ಫಸಲಿನ ಆಗಮನ ತಡವಾಗಿದೆ. ಇದರೊಂದಿಗೆ ದಾಸ್ತಾನು ಮಾಡಿದ್ದ ಈರುಳ್ಳಿಯ ಗುಣಮಟ್ಟವೂ ಕೂಡ ಹದಗೆಟ್ಟಿರೋದು ಕೊರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದರಿಂದಾಗಿ ಮಾರುಕಟ್ಟೆಗೆ ಹೊಸ ಫಸಲು ಬರುವುದು ವಿಳಂಬವಾಗುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಈಗ ಮಧ್ಯ ಪ್ರವೇಶಿಸಿದ್ದು, ಕಾಂದಾ ಎಕ್ಸ್ಪ್ರೆಸ್ ರೈಲುಗಳ ಮೂಲಕ ದೇಶದ ವಿವಿಧೆಡೆಗೆ ಕಾಪು ದಾಸ್ತಾನಿನ ಈರುಳ್ಳಿಯನ್ನ ಸರಬರಾಜು ಮಾಡ್ತಾ ಇದೆ. ಸಾರ್ವಜನಿಕರಿಗೆ ನೆರವಾಗಲು ಕೇಂದ್ರ ಸರ್ಕಾರವು ಪ್ರತಿ ಕೆಜಿಗೆ 30 ರೂಪಾಯಿಯ ರಿಯಾಯಿತಿ ದರದಲ್ಲಿಯೇ ಈರುಳ್ಳಿ ಪೂರೈಸಲು ಮುಂದಾಗಿದೆ. ಹಾಗಾದ್ರೆ ಸದ್ಯಕ್ಕೆ ಬೆಲೆ ಇಳಿಯುತ್ತಿದೆಯಾ? ತಜ್ಞರ ಪ್ರಕಾರ ಹೇಳೋದಾದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ ತಿಂಗಳುಗಳಲ್ಲಿ ಈರುಳ್ಳಿ ಬೆಲೆ ಮತ್ತಷ್ಟು ಉತ್ತುಂಗಕ್ಕೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂಬರುವ ಸೆಪ್ಟೆಂಬರ್ ತಿಂಗಳ ಹವಾಮಾನ ಹಾಗೂ ಮುಂಗಾರು ಫಸಲಿನ ಗಾತ್ರ ಮತ್ತು ಗುಣಮಟ್ಟದ ಮೇಲೆಯೇ ಈರುಳ್ಳಿಯ ಮುಂದಿನ ಬೆಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಅಂತ ತಿಳಿದು ಬಂದಿದೆ.